ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಅರ್ಜಿ ವಜಾಗೊಳಿಸಿದ ದೆಹಲಿ ಹೈಕೋರ್ಟ್ ಸೋನಿಯಾ ಮತ್ತು ರಾಹುಲ್ ವಿಚಾರಣೆಗೆ ಕೋರಿದ್ದ ಅರ್ಜಿ ಆದರೆ ಚಾರ್ಜ್ ಶೀಟ್ ತಿರಸ್ಕರಿಸಿದ ದೆಹಲಿಯ ಹೈಕೋರ್ಟ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ನೋಟಿಸ್ ಜಾರಿಯಾಗಿತ್ತು. ಆ ಸಂಬಂಧ ಇವತ್ತು ಇಡಿ ಅರ್ಜಿ ವಜಾಗೊಳಿಸಿದ ದೆಹಲಿ ಹೈಕೋರ್ಟ್ ಸೋನಿಯಾ ಮತ್ತು ರಾಹುಲ್ ವಿಚಾರಣೆಯನ್ನ ಅಥವಾ ಆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸೋದಕ್ಕೆ ಘನ ನ್ಯಾಯಾಲಯ ನಕಾರ. ಇದರಲ್ಲಿ ಅಷ್ಟೊಂದು ಗಂಭೀರತೆ ಇಲ್ಲ. ಖಾಸಗಿ ದೂರನ್ನು ಆಧರಿಸಿ ಜಾರಿ ನಿರ್ದೇಶನಾಲಯ ದೂರು ದಾಖಲಿಸಿದೆ. ಪ್ರಕರಣದ ತನಿಖೆ ಮುಂದುವರಿಸಲು ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಮತ್ತು ರಾಹುಲ್ ತಾತ್ಕಾಲಿಕ ರಿಲೀಫ್ ದೊರೆತಿದೆ. ಉಭಯ ನಾಯಕರಿಗೆ ಅವರ ವಿರುದ್ಧದ ಹಣ ವರ್ಗಾವಣೆ ಮನಿ ಲಾಂಡ್ರಿಂಗ್ ಪ್ರಕರಣ, ಆ ವರ್ಗಾವಣೆ ಪ್ರಕರಣವನ್ನು ಪರಿಗಣಿಸಿಕೊಳ್ಳೋದಕ್ಕೆ ದಿಸ್ ಈಸ್ ಅ ಸೆನ್ಸಿಟಿವ್ ಪ್ರಕರಣ ಅಂತ ಹೇಳೋದಕ್ಕೆ ನಕಾರ ಮಾಡಿದೆ ಕೋರ್ಟ್. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಥವಾ PMLI ಅಡಿಯಲ್ಲಿ ಸಲ್ಲಿಸಿದ ದೂರನ್ನು ಪ್ರಥಮ ಮಾಹಿತಿ ವರದಿ ಇಲ್ಲದೆ, ಪ್ರೈಮರಿ ರಿಪೋರ್ಟ್ ಇಲ್ಲದೆ ಪರಿಗಣಿಸಲಾಗುವುದಿಲ್ಲ ಎಂದು ರೋಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ದಿಲ್ಲಿ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗದ ಈಗಾಗಲೇ FIR ದಾಖಲಿಸಿದೆ. ಆದರೆ ಇಡಿ ಸಲ್ಲಿಕೆಯ ಮೇಲೆ ತೀರ್ಪು ನೀಡುವುದು ಅಕಾಲಿಕ ಮತ್ತು ಅವಿವೇಕದ ಕ್ರಮವಾಗಿರುತ್ತದೆ ಎಂದು ನ್ಯಾಯಾಲಯ ಗಮನ ಸೆಳೆದಿದೆ. ಒಂದು ಜಾರಿ ನಿರ್ದೇಶನಾಲಯ ಅಂಥೇಳಿ ದೇಶದಲ್ಲೊಂದು ವಿಭಾಗ ಇದೆ. ಈ ವಿಭಾಗವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿಪಾರ್ಟ್ಮೆಂಟ್ ಅಂತ ಕರೀತೀವಿ. ದೇಶದಲ್ಲಿ ತೆರಿಗೆಯನ್ನು ವಂಚಿಸುವುದಾಗಲಿ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ವ್ಯಕ್ತಿ ದೇಶದ ಆರ್ಥಿಕ ಬೊಕ್ಕಸಕ್ಕೆ ಪೆಟ್ಟು ಮಾಡೋ ತರಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ವರ್ಗಾವಣೆ ಮಾಡಿಕೊಂಡು ದೇಶದಲ್ಲಿ ಏನಾದರೂ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಆತನಿಂದ ವ್ಯಕ್ತವಾದರೆ ಜಾರಿ ನಿರ್ದೇಶನಾಲಯ ಆತನ ಎಲ್ಲ ವಿವರಗಳನ್ನು ಕಲೆಕ್ಟ್ ಮಾಡಿ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ಆ ರೈಟ್ಸ್ ಅವರಿಗಿದೆ, ಫ್ರೀ ಹ್ಯಾಂಡ್. ಸೊ ಅವರು ಸಲ್ಲಿಸಿರ್ತಕ್ಕಂತಹ ಅರ್ಜಿ ಏನಿದಾವೋ ಇದನ್ನೇ ಮಾನದಂಡವಾಗಿಟ್ಕೊಂಡು ಈ ಪ್ರಕರಣದ ತೀರ್ಪು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಘನಪೀಠ ಹೇಳಿರುವಂತಹದ್ದು. ಬೇಕಾದರೆ ಈ ಪ್ರಕರಣವನ್ನು ನೀವು ಮತ್ತೆ ತನಿಖೆ ಪ್ರಾರಂಭ ಮಾಡಿ, ಆರಂಭದಿಂದಲೇ ಪ್ರಾರಂಭ ಮಾಡ್ತಿರೋ ಅಥವಾ ಈಗಾಗಲೇ ಆಗಿರುವುದರಿಂದ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ಇಷ್ಟ ಬಂದಂಗೆ ಹೇಗೆ ಪ್ರಾರಂಭ ಮಾಡ್ಬೋದು ಈ ತನಿಖೆಯನ್ನು. ಆದರೆ ಈ ಇಡಿ ಸಲ್ಲಿಸಿರುವ ವರದಿ ಆಧಾರದಲ್ಲಿ ಇದನ್ನು ಪರಿಗಣಿಸಿಕೊಳ್ಳೋದಕ್ಕಾಗಲ್ಲ ಅಂಥೇಳಿ ನಕಾರ ಮಾಡಿದೆ. ಇದರಿಂದಾಗಿ ಮಾಜಿ AICC ಅಧ್ಯಕ್ಷೆಯಾಗಿರ್ತಕ್ಕಂತಹ ಸೋನಿಯಾ ಗಾಂಧಿ ಮತ್ತು ಲೋಕಸಭಾ ವಿಪಕ್ಷ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವರಿಬ್ಬರಿಗೂ ಕೂಡ ಇದನ್ನು ಟೆಂಪ್ರವರಿ ರಿಲೀಫ್ ಎಂದು ಪರಿಗಣಿಸಲಾಗುತ್ತೆ. ಶಾಶ್ವತ ರಿಲೀಫ್ ಏನಲ್ಲ, ತಾತ್ಕಾಲಿಕ ರಿಲೀಫ್ ಆಗಿದೆ. ಇವರಿಬ್ಬರ ಈ ಪ್ರಕರಣವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.